ಇತ್ತೀಚಿನ ಕಾಲದಲ್ಲಿ ಎಲ್ಲರಿಗೂ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗ್ತಾ ಇರುತ್ತೆ ಅಥವಾ ಫಸ್ಟ್ ಟೈಮ್ ಹಾರ್ಟ್ ಅಟ್ಯಾಕ್ ಆದಮೇಲೆ ಯಾವ ಆಹಾರ ತಗೋಬೇಕು ಅಂತ ಗೊತ್ತಾಗಲ್ಲ. ನಾನು ಹೇಳುವಂಥ ಆಹಾರ ಪದ್ಧತಿನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ನಿಮಗೆ ಹಾರ್ಟ್ ಅಟ್ಯಾಕ್ ಬರಲ್ಲ, ಹೃದಯಾಘಾತ ಆಗಲ್ಲ. ಇದನ್ನ ನಾನು ಓನಾಗಿ ಹೇಳ್ತಾ ಇಲ್ಲ, ಡಾಕ್ಟರ್ ಖಾದರ್ ಸರ್ ಅವರು ಹೇಳಿರುವಂಥದ್ದು. ಲಕ್ಷಾಂತರ ಜನಕ್ಕೆ ವಾಸಿ ಮಾಡಿದ್ದಾರೆ, ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಲ್ಲ. ನಂಬಿ ಫಾಲೋ ಮಾಡಿ. ಡಾಕ್ಟರ್ ಖಾದರ್ ಸರ್ ಅವರು ಆಹಾರ ಪದ್ಧತಿನ ಹೇಳಿದ್ದಾರೆ. ಇದರಲ್ಲಿ ಜ್ಯೂಸ್, ಕಷಾಯ, ಸಿರಿಧಾನ್ಯ ಬರುತ್ತೆ. ಮೊದಲು ಜ್ಯೂಸ್ ಹೇಳ್ತೀನಿ ಬನ್ನಿ. ಮೊದಲನೇ ವಾರ ಸೋರೆಕಾಯಿ ಜ್ಯೂಸ್. ಸೋರೆಕಾಯಿನ ಸಾವಯವ ಪದ್ಧತಿಯಲ್ಲಿ ಬೆಳೆದಿದ್ರೆ ಸಿಪ್ಪೆ ತೆಗಿಬೇಡಿ, ಇಲ್ಲಾಂದ್ರೆ ಸಿಪ್ಪೆ ತೆಗೆದು ಜ್ಯೂಸ್ ಮಾಡ್ಕೊಳ್ಳಿ. 200 ml ಅಷ್ಟು ಜ್ಯೂಸ್ ಆದ್ರೆ ಸಾಕಾಗುತ್ತೆ. ಈ ಜ್ಯೂಸ್ನ ಯಾವಾಗ ಕುಡಿಬೇಕು ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ಉಗುರು ಬೆಚ್ಚಗಿರುವಂತಹ ನೀರು ಕುಡೀರಿ, ನಂತರ ಜ್ಯೂಸ್ನ ಕುಡೀರಿ. 2ನೇ ವಾರ ಬೂದು ಗುಂಬಳಕಾಯಿ ಜ್ಯೂಸ್, ಆಶ್ ಕಾರ್ಡ್ ಜ್ಯೂಸ್. ಆಶ್ ಕಾರ್ಡ್ ಜ್ಯೂಸ್ ವರ್ಲ್ಡ್ ಬೆಸ್ಟ್ ಜ್ಯೂಸ್. ಇದ್ರ ಬಗ್ಗೆ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ. ಅದನ್ನ ಹೇಗೆ ಮಾಡ್ಕೋಬೇಕು, ಅದರಿಂದ ಎಷ್ಟು ಉಪಯೋಗ ಎಲ್ಲಾನು ಅದ್ರಲ್ಲಿ ಹೇಳಿದ್ದೀನಿ, ಒಂದ್ಸಲ ನೋಡಿ. 3ನೇ ವಾರ ಸೌತೆಕಾಯಿ ಜ್ಯೂಸ್. ಸೌತೆಕಾಯಿಲಿ ನಾಟಿ ಸೌತೆಕಾಯಿನ ತಗೊಳ್ಳಿ. ಆದಷ್ಟು ನಾಟಿ ಸೌತೆಕಾಯಿ ಆದ್ರೆ ಸಿಪ್ಪೆಯನ್ನು ತೆಗಿಬೇಡಿ, ಚೆನ್ನಾಗಿ ತೊಳೆದು ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಈ ಜ್ಯೂಸ್ಗಳನ್ನ ಪ್ರತಿ 1 ವಾರ ಕುಡಿಬೇಕು. 4ನೇ ವಾರ ಮತ್ತೆ ರಿಪೀಟ್ ಮಾಡಬೇಕು. ಅಂದ್ರೆ 4ನೇ ವಾರ ಸೋರೆಕಾಯಿ ಜ್ಯೂಸ್, 5ನೇ ವಾರ ಬೂದುಗುಂಬಳಕಾಯಿ ಜ್ಯೂಸ್. ಹೀಗೆ 5 ರಿಂದ 6 ತಿಂಗಳು ಕುಡಿದ್ರೆ 90% ನಿಮ್ಮ ಹೃದಯದ ತೊಂದರೆಗಳು ಮಾಯ ಆಗುತ್ತೆ. ಜ್ಯೂಸ್ ಕುಡಿದ ಅರ್ಧ ಗಂಟೆವರೆಗೂ ಏನು ತಿನ್ನಬಾರ್ದು, ಏನೋ ಕುಡಿಬಾರ್ದು, ನೆನ್ಪಿಟ್ಕೊಳ್ಳಿ.